ಮೀನು ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆ. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮಾಡೋಣ. ನಾನಿಲ್ಲಿ ಕ್ಯಾಟ್ಲಾಗ್ ಫಿಶ್ ತೊಗೊಂಡಿದ್ದೀನಿ. ನೀವು ಯಾವ ಫಿಶ್ಶು ಚೆನ್ನಾಗಿರುತ್ತೆ ಅದು ನೋಡಿ ತೊಗೊಳ್ಳಿ. ಕೆರೆದು ಇದು ಫಿಶ್ಶು ನೋಡಿ, ಕಾದಿದೆ. ಡ್ರೈ ಆಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು. ನನಗೆ ಸಾಂಬಾರು ಸ್ವಲ್ಪ ಮಾಡೋದ್ರಿಂದ ಧನಿಯಾ ತೊಗೋತಾ ಇದ್ದೀನಿ 1 ಚಮಚ ಅಲ್ಲ 2 ಚಮಚ. ಜಗವಿದೆ ನವರಸಗಳ ಉಣಬಡಿಸಲು. ಮೆಂತ್ಯ 1/4 ಚಮಚ, ಮೆಣಸು 1/4 ಚಮಚ, ಜೀರಿಗೆ 1/2 ಚಮಚ, ಒಂದೇ ಒಂದು ಸಣ್ಣ ಪೀಸ್ ಚಕ್ಕೆ, 2 ಲವಂಗ. ಡ್ರೈ ಆಗಿ ಬಿಸಿ ಹಾಕಿದೆ. ಇದನ್ನ ತೆಗೆದು ನಾವು ಪ್ಲೇಟ್ ಹಾಕೊಳ್ಳೋಣ. 1/2 ಚಮಚ ಎಣ್ಣೆ ಹಾಕೊಳ್ಳಿ. 4 ಖಾರದ ಮೆಣಸಿನ್ಕಾಯಿ, ಮೆಣಸು ಹಾಕೊಂಡಿರ್ತೀವಿ ನೋಡ್ಕೊಂಡು ಹಾಕೊಳ್ಳಿ. 3 ಬ್ಯಾಡಿಗೆ ಮೆಣಸಿನ್ಕಾಯಿ, ಇದು ತೆಗಿಯೋಣ. 1/2 ಚಮಚ ಎಣ್ಣೆ. ಅದರಲ್ಲೇ ಇದ್ದರೆ ಬೇಡ, ಇಲ್ಲ ಅಂದರೆ ಸ್ವಲ್ಪ ಹಾಕೊಳ್ಳಿ. ನೋಡಿ, ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ಹಾಕೊಳ್ಳಿ. ನಾನಿಲ್ಲಿ 1 ಈರುಳ್ಳಿ ಬಳಸ್ತಾ ಇದ್ದೀನಿ. ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. 1 ಬೆಳ್ಳುಳ್ಳಿ, ಎರಡು ಟೊಮೆಟೊ, ದಪ್ಪದಾದರೆ 1 ಹಾಕೊಳ್ಳಿ, ಮೀಡಿಯಮ್ ಆದರೆ 2 ಹಾಕೊಳ್ಳಿ. ಆಗಿದೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಫ್ರೈ ಆಗಿದೆ. ಈಗ ತೆಗೆದಿಟ್ಕೊಳ್ಳೋಣ ಪಕ್ಕಕ್ಕೆ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕೊಳ್ಳೋಣ. ನಾನಿಲ್ಲಿ ಅರ್ಧ ಹೋಳಲ್ಲಿ, ದೊಡ್ಡದಾದರೆ ಅರ್ಧ ಹೋಳಲ್ಲಿ ಅರ್ಧ ಹಾಕ್ಕೊಳ್ಳಿ. ಅರಿಶಿನ ಪುಡಿ, ಎಣ್ಣೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ನಾವು, ಧನಿಯಾ, ಮೆಣಸು, ಜೀರಿಗೆ, ಮೆಂತ್ಯ, ಮೆಣಸಿನ್ಕಾಯಿ, ಅದು ಕೂಡ ಇದ್ರೊಳಗೆ ಹಾಕ್ಕೊಳ್ಳೋಣ. ಇದನ್ನು ಒಂದ್ಸರಿ ಪಲ್ಸ್ ಮೋಡ್ಗೆ ಹಾಕ್ಕೊಳ್ಳೋಣ. ರೀತಿಯಾಗಿ ಪಲ್ಸ್ ಮೋಡ್ಗೆ ಹಾಕ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಅದು ಆರಿದೆ, ಅದನ್ನು ಇದ್ರೊಳಗಡೆ ಹಾಕ್ಕೊಳ್ಳೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಚಮಚ ಸಾಂಬಾರು ಪೌಡ್ರು, ಬೇಳೆ ಸಾಂಬಾರು ಪೌಡ್ರು. ನೀವು ಮೆಣಸಿನ್ಕಾಯಿ ಹಾಕಿರ್ತೀರ, ನಿಮ್ಮ ಸಾಂಬಾರು ಪೌಡ್ರು ಖಾರ ಇದ್ದರೆ ಮೆಣಸಿನ್ಕಾಯಿ ಎಲ್ಲ ಕಮ್ಮಿ ಮಾಡ್ಕೋಬೇಕು. ನನ್ನ ಖಾರ ಇಲ್ಲ, ಅದಕ್ಕೆ ನಾನು ಖಾರದ ಮೆಣಸು ಹಾಕಿದ್ದೀನಿ. ಖಾರ ಇದ್ದರೆ ಬರೀ ಬ್ಯಾಡ್ಗೆ ಹಾಕೊಳ್ಳಿ. ಖಾರದ ಮೆಣಸಿನ್ಕಾಯಿನ ಸ್ಕಿಪ್ ರುಬ್ಕೊಳ್ಳಿ. ಪಾತ್ರೆ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ, ಸಾಸಿವೆ, 1/2 ಈರುಳ್ಳಿ, ನೋಡಿ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಅದು ಪೇಸ್ಟ್. ನಾವು ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಇದಕ್ಕೆ ಹಾಕಿ ಫ್ರೈ ಮಾಡೋಣ ಸ್ವಲ್ಪ ಹೊತ್ತು. ಫ್ಲೇಮ್ ಕಮ್ಮಿ ಇಟ್ಕೊಳ್ಳಿ, ಸೀದೋಗ್ಬಾರ್ದು. ನೋಡಿ, ಮಸಾಲೆ ಹಾಕಿದ್ಮೇಲೆ ನೀವು ಸಾಂಬಾರು ಅದಕ್ಕೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಇದು 1 ಕುದಿ ಬರಲಿ. ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಅದು ರಾಸ್ ಸ್ಮೆಲ್ಲೆಲ್ಲ ಹೋಗ್ತಾ ಇದೆ, ಮಸಾಲೆದು ಸ್ಮೆಲ್ಲು. ಈಗ ಹುಣಸೆ ಹುಳಿ, 1 ನಿಂಬೆ ಗಾತ್ರದ ಹುಣಸೆ ಹುಳಿ ನಾನು ನೆನೆಸಿಟ್ಕೊಂಡಿದ್ದೀನಿ ಮೊದಲೇ, ಅದು ಹಾಕ್ತಾ ಇದ್ದೀನಿ. ಬಿಡ್ತೀಯಲ್ಲ ನೋಡಿ, ಅದು ಕುದಿಸಿ ಪಲ್ಪ್ ತಗೊಂಡಿಟ್ಕೊಂಡಿದ್ದೀನಿ, ಅದು ಹಾಕ್ತಾ ಇದ್ದೀನಿ. ಈ ಟೈಮಲ್ಲಿ ಕುದೀತಾ ಇದೆ. ಈ ಟೈಮಲ್ಲಿ ಚೆಕ್ ಮಾಡ್ಕೋಬೇಕು ಹುಳಿ, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಏನಾದರೂ ಕಮ್ಮಿ ಇದ್ದರೆ
ಸೇರಿಸ್ಕೋಬೋದು. ನಾವು ಫಿಶ್ ಬಿಡೋಕ್ಕೆ ಮುಂಚೆ ಚೆಕ್ ಮಾಡ್ಕೋಬೇಕು. ಕುದೀತಾ ಇದೆ ಚೆನ್ನಾಗಿ, ಇಲ್ಲೆಲ್ಲ ಕರೆಕ್ಟಾಗಿದೆ, ನಾನು ಚೆಕ್ ಮಾಡಿದ್ದೀನಿ. ಫಸ್ಟು ಫಿಶ್ ತಲೆನ ಹಾಕೊಳ್ಳೋಣ. ತಲೆ ಹಾಕಿ ಒಂದು 5 ಮಿನಿಟ್ಸ್ ಆದಮೇಲೆ ಮಿಕ್ಕಿದ ಪೀಸಸ್ಗಳೆಲ್ಲ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಲಿಸ್ಬೇಡಿ ಸೌಟಿಂದ. ಹಾಗೆಯೇ ನಾನಿಲ್ಲಿ ಫಿಶ್ಶು ಫ್ರೆಶ್ ಆಗಿ ಇವತ್ತು ತಂದ ತಕ್ಷಣ ಮಾಡ್ತಾಯಿದ್ದೀನಿ. ನೀವೇನಾದರೂ 1/2 an hour ಇಡಬೇಕು, ಟೈಮ್ ಇಲ್ಲ ಅಂದರೆ ಹುಣಸೆ ಹುಳಿ ಮತ್ತು ಉಪ್ಪು ಹಾಕಿ ಇಡಿ. ಹಾಕಿದ್ಮೇಲೆ ನೀವೇನು ಮಾಡಬೇಕು, ಸೌಟಿಂದ ನಾವು ಕಲಿಸ್ಬಾರ್ದು. ಅಗಲವಾದ ಪಾತ್ರೆ ಇಟ್ಕೊಂಡು ಫಿಶ್ ಸಾಂಬಾರು ಮಾಡ್ಕೋಬೇಕು. ಹೀಗೆ ರೊಟೇಟ್ ಮಾಡಬೇಕು ನಿಧಾನಕ್ಕೆ 2 ಕಡೆ ಇಟ್ಕೊಂಡು. ಆವಾಗ ಕೆಳಗಡೆ ಇದ್ದು ಮೇಲೆ, ಮೇಲ್ಗಡೆ ಇದ್ದು ಕೆಳಗಡೆ ಆಗಿದೆ ನೋಡಿ ಫಿಶ್. ಒಂದು 5 ನಿಮಿಷ ಬಿಡೋಣ. ನಾವು ಒಂದ್ಸರಿ ತಿರುಗಿಸಿ, ಚೆನ್ನಾಗಿ ಕುದೀತಾ ಇದೆ, ಆಗಿದೆ. ಇವಾಗ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿದ್ಮೇಲೆ ಸ್ಟವ್ನ ಹಸಿ ಕರಿಬೇವು ಹಾಕ್ಬಿಟ್ಟು ಕ್ಲೋಸ್ ಮಾಡಿ. ಏನಪ್ಪ ಅಂದರೆ ಇದ್ರ ಟಿಪ್ಸು, ಮಧ್ಯಾಹ್ನ ಊಟ ಮಾಡೋಕ್ಕೆ ನೀವು ಬೆಳಗ್ಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಸಾಂಬಾರು ಮಾಡಿಡಿ. ಅದು ಹುಳಿ ಉಪ್ಪು ಖಾರ ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ ಫಿಶ್ಶು. ತಕ್ಷಣ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ರಾತ್ರಿಗೆ ಮಧ್ಯಾಹ್ನ ಮಾಡಿಡಿ. ನಾನು ಮಧ್ಯಾಹ್ನ ಊಟಕ್ಕೆ 11 ಗಂಟೆ ಅಷ್ಟೊತ್ತು ರೆಡಿ ಮಾಡಿ ಇಟ್ಟಿದ್ದೀನಿ. ಮೀನು ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆ. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.